ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ತುಣುಕನ್ನು ಓದ್ತಾ ಇದ್ದೀನಿ. ನಮ್ಮೊಳಗಿರುವ ಜೀವ ಉರಿಯುತ್ತಿರುವ ದೀಪದಂತೆ, ದೇಹವು ಹಣತೆಯಂತೆ, ಮನಸ್ಸು ಬತ್ತಿಯಂತೆ, ಪ್ರಜ್ಞೆಯು ಜ್ವಾಲೆಯಂತೆ, ಜೀವಪ್ರಭೆಯೇ ದೇಹದಲ್ಲಿ ಪ್ರಕಾಶಿಸುತ್ತದೆ. ಒಂದು ವೇಳೆ ನಾವು ದೀಪವನ್ನು ಹಚ್ಚಿದರೆ ಅದರ ಬೆಳಕು ಸಮೀಪದಲ್ಲಿರುವ ಎಲ್ಲವನ್ನೂ ಬೆಳಗಿಸಬಹುದು. ಆದರೆ ಅದರ ಜ್ವಾಲೆ ಬೆಳಗುವ ವಸ್ತುಗಳನ್ನು ಎಳ್ಳಷ್ಟೂ ಗ್ರಹಿಸಲಾರದು, ಅಥವಾ ಅದು ತನ್ನ ಇರುವಿಕೆಯನ್ನೂ ಕೂಡ ಅರಿಯಲಾರದು. ನಾವು ಸಾಮಾನ್ಯವಾಗಿ ನಾನಿದ್ದೇನೆ ಅಥವಾ ನನಗೆ ಗೊತ್ತಿದೆ ಎಂದೆಲ್ಲ ಹೇಳುವುದುಂಟು. ತನ್ನೆದುರಿಗಿರುವ ವಸ್ತುಗಳನ್ನು ಗುರುತಿಸಬಲ್ಲದು ಎಂಬುದನ್ನೇ ಅದು ಸೂಚಿಸುತ್ತದೆ. ಅದರಂತೆ ನಮ್ಮೊಳಗಿರುವ ಬೆಳಕು ಎಲ್ಲ ಬೆಳಕುಗಳ ತಾಯಿಯಾಗಿದೆ. ಈ ಎರಡೂ ಬಗೆಯ ಬೆಳಕನ್ನು ಭಿನ್ನವಾಗಿಸುವ ಒಂದೇ ಒಂದು ವಸ್ತುವೇ ಜೀವವಾಗಿದೆ. ಇಲ್ಲಿರುವ ಈ ದೀಪವನ್ನು ಯಾರು ಹಚ್ಚಿದರು ಎಂಬುದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಮ್ಮೊಳಗೆ ವರ್ಷಾನುವರ್ಷಗಳಿಂದ ಉರಿಯುತ್ತಿರುವ ಪ್ರಜ್ಞಾಜ್ವಾಲೆಯನ್ನು ಯಾರು ಅಥವಾ ಯಾಕೆ ಹಚ್ಚಿದರು ಎಂಬ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂಬುದು ಅಚ್ಚರಿಯ ಸಂಗತಿಯಲ್ಲವೇ?